ಅಕ್ಷಯ ತೃತೀಯ ಎಫೆಕ್ಟ್ನಿಂದಾಗಿ ಚಿನ್ನದ ಬೆಲೆ ದಿಢೀರನೆ ಏರಿಕೆಯನ್ನು ಕಂಡಿದೆ. ಆಭರಣ ಖರೀದಿದಾರರಿಗೆ ಬಿಗ್ ಶಾಕ್ ಕೊಟ್ಟ ಚಿನ್ನ ಬೆಳ್ಳಿ. ಇವತ್ತು ಚಿನ್ನ ಮತ್ತು ಬೆಳ್ಳಿ ಎರಡೂ ದರದಲ್ಲೂ ಕೂಡ ದಿಢೀರನೆ ಏರಿಕೆಯನ್ನು ಕಂಡಿದೆ. ಮುಖ್ಯವಾಗಿ ಇದು ಅಕ್ಷಯ ತೃತೀಯ ಎಫೆಕ್ಟ್ನಿಂದಾಗಿ ಈ ರೀತಿಯಾಗಿ ಏರಿಕೆಯೊಂದನ್ನು ಕಾಣ್ತಾ ಇದೆ. ಒಂದು ಕಡೆ ಯುದ್ಧದ ಎಫೆಕ್ಟ್ ಗೋಲ್ಡ್ ಸಿಲ್ವರ್ ರೇಟಲ್ಲಿ ಭಾರಿ ಏರಿಳಿತವನ್ನು ಕಾಣ್ತಾ ಇತ್ತು. 10 ಗ್ರಾಮ ಬಂಗಾರದ ದರ 1,60,000 ರೂಪಾಯಿಗೆ ಹೆಚ್ಚಳವಾಗಿದೆ. ಇಂದು ಒಂದೇ ದಿನ 5,000 ರೂಪಾಯಿ ಜಂಪ್ ಆಗಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ಹೆಚ್ಚಳವನ್ನು ಕಂಡಿದೆ. ಇಂದು ಕೆಜಿ ಬೆಳ್ಳಿ ದರ 2,80,000 ರೂಪಾಯಿ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಚಿನ್ನ ಬೆಳ್ಳಿ ದರದಲ್ಲಿ ನಿರಂತರವಾಗಿ ಯಾವ ಏಣಿಯ ಆಟವನ್ನು ಆಡ್ತಾ ಇದೆ. ಚಿನ್ನ ಬೆಳ್ಳಿ ಗ್ರಾಹಕರು ಹೂಡಿಕೆದಾರರಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. 1 ಕೆಜಿ ಬೆಳ್ಳಿ ದರ 2,80,000 ರೂಪಾಯಿ ಆಗಿದೆ. 10 ಗ್ರಾಮ್ ಚಿನ್ನದ ದರ 1,60,000 ರೂಪಾಯಿ ಆಗಿದೆ. ಸೊ ಈ ರೀತಿಯಾಗಿ ಚಿನ್ನ ಮತ್ತು ಬೆಳ್ಳಿ ದರ ಸತತವಾಗಿ ಏರಿಕೆ ಒಂದನ್ನು ಕಾಣ್ತಾ ಇದೆ. ಅಕ್ಷಯ ತೃತೀಯ ಒಂದು ಎಫೆಕ್ಟ್ ಆಗಿರ್ಬೋದು, ಇನ್ನೊಂದು ಯುದ್ಧದ ಎಫೆಕ್ಟ್ ಇದ್ದಾಗಿ. ಒಂದು ಕಡೆ ಯುದ್ಧದ ಎಫೆಕ್ಟು, ಇನ್ನೊಂದು ಕಡೆ ಅಕ್ಷಯ ತೃತೀಯ ಈ ಒಂದು ಸ್ಪೆಷಲ್ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದಷ್ಟು ಅತಿ ಹೆಚ್ಚಾಗಿ ಅಕ್ಷಯ ತೃತೀಯ ದಿನದಂದು ಆಭರಣಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ ಗ್ರಾಹಕರು. ಸೊ ಹೀಗಿರಬೇಕಾದ್ರೆ ಗೋಲ್ಡ್ ಮತ್ತು ಸಿಲ್ವರ್ ರೇಟಲ್ಲಿ ದಿಢೀರನೆ ಏರಿಕೆಯೊಂದನ್ನು ಕಂಡಿರುವಂಥದ್ದು ಗ್ರಾಹಕರಿಗೆ ಮತ್ತು ಹೂಡಿಕೆದಾರರಿಗೆ ಒಂದು ಕಡೆ ಗೊಂದಲ ಸೃಷ್ಟಿಯಾಗಿದೆ. ಶುಭ ಸಮಾರಂಭಗಳಿಗೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಫಂಕ್ಷನ್ಸ್ಗಳಿಗೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಂಗಾರವನ್ನು, ಬೆಳ್ಳಿಯನ್ನು. ಆದರೆ ಈ ರೀತಿಯಾಗಿ ದಿಢೀರನೆ ಏರಿಕೆ ಕಾಣ್ತಾ ಇರೋದ್ರಿಂದ ಗ್ರಾಹಕರಲ್ಲೂ ಕೂಡ ಒಂದು ಕಡೆ ಗೊಂದಲ ಹೆಚ್ಚಾಗ್ತಾ ಇದೆ. ಕಳೆದ 10 ದಿನಗಳಿಂದ ನಾವು ನೋಡೋದಾದರೆ ಸತತವಾಗಿ ಏರಿಕೆಯೊಂದನ್ನು ಕಾಣ್ತಾ ಇದೆ. ಏರಿಳಿತವನ್ನು ಕಾಣ್ತಾ ಇತ್ತು. ಸಹಜವಾಗಿ ಯುದ್ಧದ ಎಫೆಕ್ಟಿಂದಾಗಿ ಸಾಕಷ್ಟು ಏರಿಳಿತವನ್ನು ಕಾಣ್ತಾ ಇದ್ದದ್ದನ್ನು ನಾವು ನೋಡ್ಕೊಂಡು ಬಂದಿದ್ದು. ಈಗಾಗಲೇ 40-45 ದಿನಗಳಿಂದ ಸತತವಾಗಿ ಏರಿಳಿತವನ್ನು ಕಾಣ್ತಾ ಇತ್ತು. ಆದರೆ ಈಗ ಕೆಲ ದಿನಗಳಿಂದ ಮಾತ್ರ ಸತತವಾಗಿ ಕಂಟಿನ್ಯೂಸ್ ಆಗಿ ಏರಿಕೆಯೊಂದನ್ನು ಕಾಣ್ತಾ ಇದೆ. ಇದರಿಂದ ಗ್ರಾಹಕರಿಗೆ, ಹೂಡಿಕೆದಾರರಿಗೆ ಒಂದು ಕಡೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಏನು ಮಾಡಬೇಕು, ಯಾವಾಗ ತಗೊಳ್ಬೇಕು, ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಬೇಡ ಅನ್ನುವಂತಹ ಗೊಂದಲದಲ್ಲಿ ಗ್ರಾಹಕರಿದ್ದಾರೆ. ಇನ್ನು ಹೂಡಿಕೆದಾರರು ಈಗಾಗಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಸಾಕಷ್ಟು ತೊಂದರೆಯೊಂದನ್ನು, ನಷ್ಟವೊಂದನ್ನು ಅನುಭವಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಕಡೆ ಗೊಂದಲ, ಟೆನ್ಷನ್ ಹೆಚ್ಚಾಗಿದೆ. ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಲ್ಲಿ. ಮತ್ತು ಗ್ರಾಹಕರಲ್ಲಿ ಮುಖ್ಯವಾಗಿ ಏನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಈಗಾಗಲೇ ಅಕ್ಷಯ ತೃತೀಯ ಒಂದು ಸ್ಪೆಷಲ್ ಡೇ, ಈ ಒಂದು ದಿನದಂದು ಖಂಡಿತವಾಗ್ಲೂ ಅತಿ ಹೆಚ್ಚಾಗಿ ಬಂಗಾರವನ್ನು, ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಗ್ರಾಹಕರು ಮುಂದಾಗ್ತಾ ಇರ್ತಾರೆ. ಆದರೆ ಈ ರೀತಿಯಾಗಿ ಏರಿಕೆಯೊಂದನ್ನು ಕಾಣ್ತಾ ಇದ್ದರೆ ಗ್ರಾಹಕರಲ್ಲೂ ಕೂಡ ಒಂದಿಷ್ಟು ಬೇಸರ ಉಂಟಾಗುವಂಥದ್ದು. ಮಧ್ಯವರ್ಗದ ಜನರು ಮುಖ್ಯವಾಗಿ ಖರೀದಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಅದರಲ್ಲೂ ಮುಂದಿನ ದಿನಗಳಲ್ಲಿ ಇಳಿಕೆಯನ್ನು ಕಾಣಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಕೆಲ ಗ್ರಾಹಕರು ಇರ್ತಾರೆ. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಏರಿಕೆಯನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರಲ್ಲೂ ಕೂಡ ಗೊಂದಲ ಹೆಚ್ಚಾಗಿದೆ. ಇನ್ನು 10 ಗ್ರಾಮ ಬಂಗಾರದ ಬೆಲೆ ಈಗ 1,60,000 ರೂಪಾಯಿ ಆಗಿದೆ. ಇನ್ನು 1 ಕೆಜಿ ಬೆಳ್ಳಿ ದರ 2,80,000 ರೂಪಾಯಿ ಆಗಿದೆ. ಈ ರೀತಿಯಾಗಿ ಸತತವಾಗಿ ಏರಿಕೆಯೊಂದನ್ನು ಮಾತ್ರ ಕಾಣ್ತಾ ಇದೆ. ಸೊ ಇದರಿಂದಾಗಿ ಗ್ರಾಹಕರಲ್ಲಿ ಮತ್ತು ಹೂಡಿಕೆದಾರರಲ್ಲಿ ಟೆನ್ಷನ್ ಹೆಚ್ಚಾಗಿದೆ.